ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಶಾಂತ್ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, 4ನೇ ಕಂಟೆಸ್ಟೆಂಟ್ ಆಗಿ ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇವರು ಒಬ್ರು ರೈತರು. ಫೈನಲ್ಲಿ ಒಬ್ರು ರೈತರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮು ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮೆಲ್ಲರ ನೆಚ್ಚಿನ ಹೊರತು ಸಂತೋಷ್ ಅವ್ರು ಬಂದಿರು. ಈ ಸತಿ ಗೋಲ್ಡ್ ಸುರೇಶ್ ಅಂತ ಇವರ ಹೆಸರು. ಆ್ಯಕ್ಚುಲಿ ಗೋಲ್ಡ್ ಸುರೇಶ್ ಅಂತ ಯಾಕೆ ಹೆಸರು ಬಂತು ಅಂತ ಅವರೊಂದು ಸ್ಟೋರಿ ಹೇಳ್ತಾರೆ ವಿಟಿಯಲ್ಲಿ. ಆ್ಯಕ್ಚುಲಿ ಅವರು ಚಿಕ್ಕ ವಯಸ್ಸಿಂದ ಬಡತನದಲ್ಲಿ ಬೆಳೆದಿರೋದ್ರಿಂದ ಅವ್ರಿಗೆ ಒಂದು ಗೋಲ್ಡ್ ತಗೊಳ್ಳೋದು ತುಂಬ ಆಸೆ ಇತ್ತಂತೆ. ಬಟ್ ಇವಾಗ ಕಾರು ತಗೊಂಡಿದ್ದಾರೆ, ಗೋಲ್ಡ್ ಜಾಸ್ತಿ ಹಾಕೊಂಡು ಓಡಾಡ್ತಾರೆ. ಕಾರಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಏನು ಗುರು ಅದು, ಅಷ್ಟು ಗೋಲ್ಡ್ ಹಾಕೊಂಡಿದ್ದಾರೆ. ಹೆಮ್ಮೆ ಆಗುತ್ತೆ ನಮ್ಮ ರೈತರು ಈ ತರ ಬೆಳೆಯೋದು, ಒಂಥರ ಓಡಾಡೋದಾಗ್ಲಿ, ಒಂದು ಲೆವೆಲ್ ಸೆಟ್ ಮಾಡ್ತಾರೆ. ಗೊತ್ತಾ, ಯಾರು ಹೇಳಿದ್ದು ಬರೀ ಕೋಟಿ ಕಾರು ಶ್ರೀಮಂತರು ಬಿಸ್ನೆಸ್ ಮ್ಯಾನ್ಸ್ ಮಾತ್ರ. ಆಕ್ಚುಲಿ ಅವ್ರು ಬಿಸ್ನೆಸ್ ಮ್ಯಾನು ಅಂತಾನೆ ಕೂಡ ಹೌದು. ಕಾಂಟ್ರಾಕ್ಟ್ ಸಿವಿಲ್ ಎಲ್ಲ ಮಾಡ್ತಾ ಇದಾರಂತೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ, ಇಂಟೀರಿಯರ್ ಡಿಸೈನ್ ಕೂಡ ಮಾಡ್ತಾರೆ. ಸೊ ಒಂಥರ ಖುಷಿ ಆಯ್ತು ಆಕ್ಚುಲಿ ಇವರು ನೋಡಿ. ಸೋಷಿಯಲ್ ವರ್ಕರ್ ಅಂತ ಹೇಳ್ತಾರೆ, ಫಾರ್ಮರ್ ಎಲ್ಲ ಆಲ್ ಇನ್ ಒನ್. ಒಂಥರ ಕಂಟೆಸ್ಟೆಂಟ್ ಹೇಳ್ಬೇಕು ಅಂದ್ರೆ 4 ಜನನು ಸಕ್ಕದಾಗಿದ್ದಾರೆ ಗುರು. ನಾವು ಇವ್ರನ್ನ ಸ್ವರ್ಗಕ್ಕೆ ಕಳಿಸ್ತಾ ಇದೀವಿ. ಯಾಕಂತಂದ್ರೆ ಒಬ್ರು ರೈತರು ಅನ್ನೋದು ಒಂದೇ ಉದ್ದೇಶಕ್ಕೋಸ್ಕರ ನಾವು ಇವ್ರನ್ನ ಮಾಡ್ಬಿಡ್ತೀನಿ. ಸೊ ಗೈಸ್ ಆಲ್ರೆಡಿ ನೋಡಿ, ನಿಮ್ಮಿಂದಾನೆ ಲೈವ್ ಆಗಿ ಮಾಡ್ತಾ ಇದೀವಿ. ನೀವು ಯಾರಿಗೆ ವೋಟ್ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಎಸ್, ಸೊ ಗೈಸ್ ಫೈನಲಿ ನಾವು ಆ್ಯಕ್ಚುಲಿ ನೋಡಿ ಹೆವೆನ್ನು ಒಂದ್ಸತಿ ಓಟ್ ಹಾಕ್ಬಿಡ್ತೀವಿ. ನೋಡಿ ಬಂದಿದೆ ಆಲ್ರೆಡಿ, ಓಡಾಡ ಅಂತ ಬಂದು ಸ್ವರ್ಗ. ಎಸ್, ಸೊ ಗೋಲ್ಡ್ ಸುರೇಶ್ ಆಕ್ಚುಲಿ ಒಂಥರ ನೋಡಿದ್ರೆ ಮುಗ್ದ್ರು ಅನ್ಸುತ್ತೆ ಗುರು. ಆದ್ರೆ ಈ ರೇಂಜ್ ಇಲ್ಲ. ಆಕ್ಚುಲಿ ನಾವು ನೋಡೇ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇರಲಿಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಅಲ್ಲ ಆಕ್ಚುಲಿ ನೋಡಿ ಒಂಥರ ಜ್ಯುವೆಲರಿ ಆ್ಯಡ್ ಬರುತ್ತೆ ಗೊತ್ತಾ, ಅಷ್ಟೆಲ್ಲ ಇಟ್ಕೊಂಡಿದ್ದಾರೆ ಮನೆ ಒಳಗಡೆ, ನೋಡ್ಬೋದು ನೀವು. ಆಕ್ಚುಲಿ ಇಲ್ಲ, ಒಂಥರ ಸೂಪರ್ ಅನ್ಸುತ್ತೆ. ಇಂಥವ್ರು ಬರ್ಬೇಕು ಆಕ್ಚುಲಿ. ರೈತರು ಅಂತವ್ರು ಬಂದ್ರೆ ನಮಗೆ ನೆಕ್ಸ್ಟ್ ಇನ್ಸ್ಪೈರ್ ಆಗ್ತಾರೆ ತುಂಬಾ ಜನ. ಲೈಕ್ ಯಾರಿಗೊಬ್ರಿಗೆ ರೈತರು ಚಾನ್ಸ್ ಸಿಗುತ್ತೆ ಅಂತ. ಸೊ ಗೈಸ್, 4 ಜನ ಕಂಟೆಸ್ಟೆಂಟ್ ಅಲ್ಲಿ ಯಾರು ನಿಮ್ಮ ಫೇವ್ರೇಟ್ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೀವು ಯಾರಿಗೆ ಹೆವೆನ್ ಕಳ್ಸಿದ್ರಾ ಇಲ್ಲ ನರಕಕ್ಕೆ ಯಾರು ಕಳ್ಸಿರ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫೈನಲಿ ಒಂಥರ ಖುಷಿ ಆಗುತ್ತೆ. ಆಕ್ಚುಲಿ 4 ಜನ ಏನ್ ಕಂಟೆಸ್ಟೆಂಟ್ ಗಳಿದ್ದಾರೆ ಗೊತ್ತಾ, ಒಂದ್ ಕಡೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್, ಇನ್ನೊಂದ್ ಕಡೆ ಲಾಯರ್ ಬ್ಯಾಕ್ ಗ್ರೌಂಡ್, ಇನ್ನೊಂದ್ ಕಡೆ ಆಕ್ಟಿಂಗ್ ಬ್ಯಾಕ್ ಗ್ರೌಂಡ್, ಇದೊಂದು ಬಂದ್ಬಿಟ್ಟು ರೈತರ ಬ್ಯಾಕ್ ಗ್ರೌಂಡ್. ಸೊ ಬೆಸ್ಟ್ ಬಿಗ್ ಬಾಸ್ ಆಗ್ತಾ ಇದೆಯಾ ಸೀಸನ್ 11. ಸೊ ಹೊಸ ಅಧ್ಯಾಯ. ಇದು ಹೊಸ ಅಧ್ಯಾಯ ಅನ್ನೋದಕ್ಕಿಂತ ಹೊಸ ರೂಪನೇ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಹೊಸ ರೂಪನೇ ತಾಳ್ಕೊಂತಿದೆ ಅಂತ ಹೇಳ್ಬೋದು ಮೇ ಬಿ. ಸೊ ನಾಳೆನೂ ಕೂಡ ಆಕ್ಚುಲಿ ನಮ್ಗೆ ಆಲ್ರೆಡಿ ಲಿಸ್ಟ್ ಸಿಕ್ಕಿದೆ. ಅದನ್ನ ಸಪರೇಟ್ ವಿಡಿಯೋದಲ್ಲಿ ನಾವು ಮಾಡಿ ತೋರಿಸ್ತೀವಿ, ಕನ್ಫರ್ಮ್ ಲಿಸ್ಟ್. ಆಕ್ಚುಲಿ ಗೈಸ್ ಇದು ಏನಿದೆಯೋ, ಸೊ ಆಕ್ಚುಲಿ ನನಗೆ ಇದರಲ್ಲಿ ಒಂದು 2 ಕಂಟೆಸ್ಟೆಂಟ್ಗಳು ಏನಿತ್ತು, 2 ಅಲ್ಲ ಆಕ್ಚುಲಿ 3 ಅಂತಾನೆ ಹೇಳ್ಬೋದು. ನಮ್ಮ ಹತ್ರ ಇದ್ರ ಲಿಸ್ಟ್ ಅಲ್ಲಿ ಇವ್ರು ಇದ್ರು ಆಕ್ಚುಲಿ. ಸೊ ನಾವು ಫುಲ್ ಇವ್ರು ಬರ್ಲಿ, ರಿವೀಲ್ ಆದ್ಮೇಲೆ ನಾವು ಅಪ್ಡೇಟ್ ಕೊಡೋಣ ಅಂತಾನೆ ಇದ್ದಿದ್ದು. ಸೊ ನಾಳೆಗೆ ಇನ್ನ ಮಿಕ್ಕಿರೋ ಕಂಟೆಸ್ಟೆಂಟ್ ಲಿಸ್ಟ್ ಕೂಡ ನಮ್ಮ ಹತ್ರ ಇದೆ. ಸೊ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಅಂಡ್ ನೀವು ಯಾರು ವೋಟ್ ಮಾಡಿದ್ರಿ ಅಂದ್ರೆ, ಲೈಕ್ ಹೆಲ್ಗೆ ಹಾಕಿದ್ರೆ, ಹೆವೆನ್ಗೆ ಹಾಕಿದ್ರೆ, ಯಾರಿಗೆ ಹಾಕಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.